ಸ್ವಾಗತ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ಮೂರನೇ ಪಾಠವನ್ನು ನೋಡೋಣ. ಸಹವಾಸ. ಮನುಷ್ಯನಿಗೆ ಸಹವಾಸ ಎಷ್ಟು ಮುಖ್ಯ, ಸಹವಾಸದಿಂದ ಏನೇನು ಆಗತ್ತೆ, ಯಾವ ರೀತಿ ನಾವು ಗುಣದೋಷಗಳನ್ನು ಹೊಂದುತ್ತೀವಿ ಅನ್ನುವಂತಹ ವಿಚಾರವಾಗಿ ಭಾಳ ಅದ್ಭುತವಾದಂತಹ ಅತ್ಯುತ್ತಮವಾದಂತಹ ಒಂದು ಪಾಠ ಇದೆ. ಅದನ್ನು ನಾವು ನೋಡೋಣ. ನೀವು ಇಲ್ಲಿ ಪ್ರತಿ ಶಬ್ದಕ್ಕೂ ನಾನು ಅರ್ಥ ಹೇಳೋದ್ರಿಂದ ನಿಮ್ಮ ಪುಸ್ತಕದಲ್ಲಿ ಈ ಪಾಠದಲ್ಲಿ ಆ ಪದಗಳಿಗೆ ನಿಮಗೆ ಬೇಕಾದಂತಹ ಭಾಷೆಯಲ್ಲಿ ಅರ್ಥಗಳನ್ನು ಬರ್ಕೊಳ್ಳಿ. ಒಂದು ಪೆನ್ಸಿಲನ್ನು ಇಟ್ಕೊಳ್ಳಿ. ಯಾವ್ಯಾವ ಪದಕ್ಕೆ ಯಾವ ಅರ್ಥ ಹೇಳಿದ್ದೀನೋ ನೀವು ಅದನ್ನು ಬರ್ಕೊಂಡ್ರೆ ನಿಮಗೆ ಓದಬೇಕಾದ್ರೆ ಅನುಕೂಲ ಆಗುತ್ತೆ. ಇದು ಈ ನಾಡಿನ ಟೆಸ್ಟಿಗೂ ಕೂಡ ಇದೆ. ತೃತೀಯ ಪಾಠ ಸಹವಾಸ. ಇಲ್ಲಿ ಈ ಪಾಠದಲ್ಲಿ ಲಟ್ಲಕಾರ ಅಂತ ಒಂದು ಇದನ್ನು ಕೊಟ್ಟಿದ್ದಾರೆ. ಅದು ಕ್ರಿಯಾಪದವನ್ನು ಸೂಚಿಸುವಂಥದ್ದು. ಲಟ್ಲಕಾರ ಅಂದರೆ ವರ್ತಮಾನ ಕಾಲ, ಪ್ರೆಸೆಂಟ್ ಟೆನ್ಸನ್ನು ರೆಪ್ರೆಸೆಂಟ್ ಮಾಡುವಂತಹ ಒಂದು ಶಬ್ದಗಳು ಅಲ್ಲಿ, ಅಂದರೆ ಕ್ರಿಯಾಪದಗಳು. ಮೊದಲನೇದು ಸಹವಾಸ. ಕಶ್ಚಿತ್ ಚೋರಃ ಅಸ್ತಿ ಚೌರ್ಯಂ ಏವ ತಸ್ಯ ಕಾರ್ಯಂ ಕದಾಚಿತ್ ಸಹ ಚೌರ್ಯಾರ್ಥಂ ರಾಜಭವನಂ ಪ್ರವಿಶತಿ. ಮಹಾರಾಜ್ಞಿ ಮಹಾರಾಜಃ ಚ ಪರಸ್ಪರಂ ವಾರ್ತಾಲಾಪಂ ಕುರುತಃ. ರಾಜ್ಞಿ ಮಹಾರಾಜ ಭವತಃ ಪುತ್ರಿ ವಿವಾಹವಯಸ್ಕಾ ಇತಿ ಸ್ಮರತಿ ಕಿಲ. ರಾಜ ಪ್ರಿಯೇ ಸ್ಮರಾಮಿ ತತ್ ಸರ್ವಂ ಅಪಿ ಕಾಲೇ ಸಂಭವತಿ. ಕಿಮರ್ಥಂ ಇದಾನಿಂ ತ್ವರಾ. ರಾಜ್ಞಿ ಇದಾನಿಂ ಯುಕ್ತಃ ಕಾಲಃ ಏವ ತದರ್ಥಂ ಶೀಘ್ರಂ ವರಾನ್ವೇಷಣಂ ಕರೋತು. ರಾಜ ಭದ್ರೇ ಚಿಂತಾ ಕಿಮರ್ಥಂ. आवयोः ಪುತ್ರಿ ಸುಂದರಿ ಅಸ್ತಿ ಅತಃ ತಸ್ಯಾಹ ವಿವಾಹ ವಿಷಯೇ ಚಿಂತಾ ಮಾಸ್ತು. ರಾಜ್ಞಿ ಕಿಂ ತಾವತ್ ಸರಳ ಅಸ್ತಿ ವಿವಾಹಃ. ತಾದೃಶಾಃ ವರಾಃ ಕುತ್ರ ಸಂತಿ. ರಾಜ ನಗರಸ್ಯ ಸಮೀಪೆ ಋಷ್ಯಾಶ್ರಮಃ ಅಸ್ತಿ ಕಿಲ. ತತ್ರ ಯೋಗ್ಯಾಃ ಋಷಿಕುಮಾರಾः ನಿವಸಂತಿ. ते ವಿದ್ಯಾವಂತಃ ಧೀಮಂತಃ ಚ. ತತ್ರ ಗತ್ವಾ ಪುತ್ರ್ಯಾಃ ನಿಮಿತ್ತಂ ಯೋಗ್ಯವರಸ್ಯ ಅನ್ವೇಷಣಂ ಕರೋಮಿ. ರಾಜ್ಞಿ ತತ್ರ ಸುಂದರಾः ವರಾः ಸನ್ತಿ ವಾ. ಅಹಮಪಿ ದ್ರಷ್ಟುಂ ಇಚ್ಛಾಮಿ. ಕದಾ ಗಚ್ಛಾಮ. ರಾಜ ಇದಾನೀಂ ಮಮ ರಾಜಕಾರ್ಯಾಣಿ ಸಂತಿ ಕತಿಪಯದಿನಾನಂತರಂ ಗಚ್ಛಾಮ. ಚೋರಃ ಏತತ್ ಸರ್ವಂ ಶೃಣೋತಿ ಸ ಚಿಂತಯತಿ ಅಹಂ ಇದಾನಿಂ ಚೌರ್ಯಂ ನ ಕರೋಮಿ. ಋಷ್ಯಾಶ್ರಮಂ ಗಚ್ಛಾಮಿ ಋಷಿಕುಮಾರಃ ಇವ ಆಚರಾಮಿ. ರಾಜ ತತ್ರ ಆಗಚ್ಚತಿ ಮಾಂ ಪಶ್ಯತಿ ಮಮ ಪುತ್ರ್ಯಾಃ ಏಷ ಏವ ವರಃ ಭವತು ಇತಿ ಅಂಗೀಕರೋತಿ. ಭವಿಷ್ಯಂ ಕೋ ವಾ ಜಾನಾತಿ. ಇದಾನಿಂ ಚೌರ್ಯೇಣ ಕಿಂಚಿತ್ ಧನಂ ಪ್ರಾಪ್ನೋಮಿ. ರಾಜಪುತ್ರ್ಯಾಃ ಪತಿಃ ಭವಾಮಿ ಚೇತ್ ಸಮಗ್ರಂ ರಾಜ್ಯಮೇವ ಪ್ರಾಪ್ನೋಮಿ ಇತಿ. ನೋಡಿ ವಿದ್ಯಾರ್ಥಿಗಳೇ, ಇದು ಫಸ್ಟ್ ಇದು ಅರ್ಥ ನೋಡ್ಕೊಳ್ಳೋಣ. ಕಶ್ಚಿತ್ ಚೋರಃ ಅಸ್ತಿ. ಕಶ್ಚಿತ್ ಯಾವುದೋ ಒಬ್ಬ, ಚೋರಃ ಕಳ್ಳ ಇದ್ದ, ಅಸ್ತಿ ಅಂದರೆ ಇದ್ದ. ಇಲ್ಲಿ ಯಾವ್ಯಾವುದು ನೋಡಿ, ಈ ಕಪ್ಪು ಕಲ ಅಂದರೆ ಬೋಲ್ಡ್ ಇದರಲ್ಲಿ ಇದೆಯೋ ಅದೆಲ್ಲವೂ ಲಟ್ಟಲಕಾರ ಕ್ರಿಯಾಪದಗಳು. ಇದು ಈ ಬೋಲ್ಡ್ ಲೆಟರ್ ಬಂದಂಥದ್ದು ಎಲ್ಲವೂ ನೋಡಿ, ಇವಷ್ಟು ಸ್ವಲ್ಪ ತೊಂದರೆ ಕೊಡ್ತಾ ಇದೆ. ಹೈಲೈಟ್ ನೋಡಿ, ಇಂತಹ ಕಶ್ಚಿತ್ ಚೋರಃ ಅಸ್ತಿ, ಒಬ್ಬ ಚೋರ ಇದ್ದ. ಚೌರ್ಯಂ ಏವ ತಸ್ಯ ಕಾರ್ಯಂ. ಕಳ್ಳತನವೇ, ಚೌರ್ಯಂ ಅಂದರೆ ಕಳ್ಳತನ, ಕಳ್ಳತನವೇ ಅವನ ಕೆಲಸವಾಗಿತ್ತು. ಕದಾಚಿತ್ ಒಮ್ಮೆ, ಸಹ ಅವನು, ಚೌರ್ಯಾರ್ಥಂ ಕಳ್ಳತನಕ್ಕೋಸ್ಕರ, ರಾಜಭವನಂ ಪ್ರವಿಶತಿ ರಾಜಭವನ ಅರಮನೆಗೆ ಪ್ರವೇಶ ಮಾಡ್ತಾನೆ. ಮಹಾರಾಜ್ಞಿ ಮಹಾರಾಜ ಚ ಪರಸ್ಪರಂ ವಾರ್ತಾಲಾಪಂ ಕುರುತಃ. ಮಹಾರಾಜ್ಞಿ ಮಹಾರಾಜ ಇಬ್ಬರು, ಮಹಾರಾಜ್ಞಿ ಅಂದರೆ ರಾಜನು, ಮಹಾರಾಜ್ಞಿ ಅಂದರೆ ರಾಣಿ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ ರಾಣಿ, ಸಂಸ್ಕೃತದಲ್ಲಿ ರಾಜ್ಞಿ ಅಂತಾಗತ್ತೆ. ಹಾಗಾಗಿ ಮಹಾರಾಣಿ ಮತ್ತು ಮಹಾರಾಜ, ಚ ಅಂದರೆ ಮತ್ತು ಅಂತ ಅರ್ಥ.
ಮಹಾರಾಣಿ ಮತ್ತು ಮಹಾರಾಜರು ಪರಸ್ಪರಂ ವಾರ್ತಾಲಾಪಂ ಕುರುತಃ, ಪರಸ್ಪರ ವಾರ್ತಾಲಾಪ, ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ರು. ರಾಜ್ಞಿ, ಮಹಾರಾಜ, ಮಹಾರಾಜರೇ, ಭವತಃ ಪುತ್ರಿ, ನಿಮ್ಮ ಮಗಳು ವಿವಾಹ ವಯಸ್ಕ ಇತಿ ಸ್ಮರತಿ ಕಿಲ. ವಿವಾಹ ವಯಸ್ಕ, ವಿವಾಹಕ್ಕೆ ಬಂದಿದ್ದಾಳೆ, ವಿವಾಹದ ವಯಸ್ಸನ್ನು ಹೊಂದಿದ್ದಾಳೆ ಅಂತ ಸ್ಮರತಿ, ನೆನಪಿದೆ ತಾನೇ, ಕಿಲ ಅಂದರೆ ತಾನೇ ಅಷ್ಟೇ ಅಂತ ಹೇಳಿದ್ರು. ನೆನಪಿದೆ ಅಲ್ವಾ? ರಾಜ, ಪ್ರಿಯೆ ಸ್ಮರಾಮಿ ತತ್, ನನಗೆ ನೆನಪಿದೆ. ಸ್ಮರಾಮಿ ತತ್ ಅಂದ್ರೇನು? ನನಗೆ ನೆನಪಿದೆ. ಸರ್ವಂ ಅಪಿ ಕಾಲೇ ಸಂಭವತಿ, ಎಲ್ಲವೂ ಕೂಡ ಕಾಲದಲ್ಲಿ ಆಗತ್ತೆ, ಯಾವ ಕಾಲದಲ್ಲಿ ಆಗಬೇಕೋ ಆ ಕಾಲದಲ್ಲಿ ಆಗತ್ತೆ. ಕಿಮರ್ಥಂ ಇದಾನಿಂ ತ್ವರ, ಯಾಕೆ ಅದಕ್ಕೆ ಈಗ ಅರ್ಜೆಂಟು? ತ್ವರ ಅಂದರೆ ಅರ್ಜೆಂಟ್ ಅಂತ ಅರ್ಥ. ಯಾಕೆ ನೀನು ಅದನ್ನು ತುಂಬ ಅರ್ಜೆಂಟ್ ಮಾಡ್ತಾ ಇದ್ದೀಯಾ ಅಂತ ಪ್ರಶ್ನೆ ಮಾಡ್ತಾನೆ. ರಾಜ್ಞಿ, ಇದಾನಿಂ ಯುಕ್ತ ಕಾಲ ಏವ, ಈಗ ಸರಿಯಾದಂತಹ ಕಾಲ. ತದರ್ಥಂ ಶೀಘ್ರಂ ವರಾನ್ವೇಷಣಂ ಕರೋತು, ಅದಕ್ಕೋಸ್ಕರ ಶೀಘ್ರಂ ವರಾನ್ವೇಷಣಂ ಕರೋತು, ಭಾಳ ಬೇಗನೆ ವರಾನ್ವೇಷಣೆ ಅಂದರೆ ಮದುವೆ ಆಗುವ ಗಂಡಿಗೆ ವರ ಅಂತ ಕರೀತಾರೆ. ವರ ಅಂದ್ರೇನು? ಬ್ರೈಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಬ್ರೈಡ್ ಗ್ರೂಮ್, ಸಾರಿ ಬ್ರೈಡ್ ಅಂತ ಇರಬೇಕಲ್ವಾ. ಆ ಮದುವೆ ಆಗುವಂತಹ ವ್ಯಕ್ತಿ ವರಾನ್ವೇಷಣಂ ಕರೋತು, ಅವನನ್ನು ಮದುವೆ ಆಗುವಂಥ ವ್ಯಕ್ತಿಗೆ ಹುಡುಕಾಟವನ್ನು ನಡೆಸಿ ಅಂತ ಹೇಳ್ತಾರೆ ಅವರು. ಆ ಕಾಲದಲ್ಲೆಲ್ಲ ಭಾಳ ಬೇಗನೆ ಮದುವೆ ಮಾಡ್ತಿದ್ರು. ಒಂದು 14-15 ವಯಸ್ಸಿಗೆ ಪ್ರಾಪ್ತ ವಯಸ್ಕರು ಅಂತ ಹೇಳ್ತಿದ್ರು. ಆ ಸಮಯದಲ್ಲಿ ಮದುವೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ರು. ಹಾಗಾಗಿ ಈಗ ಸರಿಯಾದಂಥ ಸಮಯ, ದಯವಿಟ್ಟು ಮದುವೆ ಆಗುವಂಥ ಗಂಡನ್ನು ಹುಡುಕಿ ಅಂತ ಹೇಳಿದ್ರು. ಆಗ ರಾಜ ಹೇಳ್ತಾನೆ, ಭದ್ರೆ, ಭದ್ರೆ ಅಂದರೆ ಮಂಗಲಕರಳೆ. ಆಗ ರಾಣಿಯರನ್ನೆಲ್ಲ ಹಾಗೆ ಸಂಬೋಧನೆ ಮಾಡೋದು, ಆರ್ಯೆ, ಭದ್ರೆ, ಮಂಗಲಕರಳೆ, ಹೀಗೆ. ಚಿಂತಾ ಕಿಮರ್ಥಂ, ಯಾಕೆ ಆಲೋಚನೆ ಮಾಡ್ತಾ ಇದ್ದೀಯಾ, ಚಿಂತಿಸ್ತಾ ಇದ್ದೀಯಾ? ಆವಯೋಹೋ, ನಮ್ಮ ಅಂತ ಅರ್ಥ ಇದು, ನಮ್ಮಿಬ್ಬರ. ಆವಯೋಹ ಪುತ್ರಿ ಸುಂದರಿ ಅಸ್ತಿ, ನಮ್ಮಿಬ್ಬರ ಮಗಳು ಏನಾಗಿದ್ದಾಳೆ? ಸುಂದರವಾಗಿದ್ದಾಳೆ. ಹಾಗಾಗಿ ಅವಳಿಗೆ ಏನು ಬೇಡ, ಚಿಂತೆ ಮಾಡೋದು. ಅತಃ ತಸ್ಯಾಹ ವಿವಾಹ ವಿಷಯ ಚಿಂತಾ ಮಾಸ್ತು, ಆದ್ದರಿಂದ ಅವಳ ವಿವಾಹದ ವಿಷಯದಲ್ಲಿ ಯಾವುದೇ ಚಿಂತೆ ಬೇಡ ಅಂತ ರಾಜ ಹೇಳ್ತಾನೆ. ಆಗ ರಾಜ್ಞಿ ಹೇಳ್ತಾಳೆ, ಕಿಂ ತಾವತ್ ಸರಳಾಸ್ತಿ ವಿವಾಹ, ಏನು ಅಷ್ಟೆಲ್ಲ, ಕಿಂ ತಾವತ್ ಏನು ಅಷ್ಟೆಲ್ಲ ಸರಳ, ಭಾಳ ಸರಳವಾಗಿದೆಯಾ ವಿವಾಹ ಅಂದರೆ ಮಗಳ ಮದುವೆ ಮಾಡುವಂಥದ್ದು ಅಷ್ಟೆಲ್ಲ ಈಸಿನಾ ಅಂತ ಪ್ರಶ್ನೆ ಮಾಡ್ತಾಳೆ. ತಾದೃಶ ವರ ಕುತ್ರ ಸಂತಿ, ಅಂತಹ ವರ ಇಂತಹ ಆ ಮದುವೆ ಆಗುವಂತಹ ಹುಡುಗರು, ವರಾಹ ಬಹುವಚನ ಇದು, ಕುತ್ರ ಸಂತಿ ಎಲ್ಲಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾಳೆ ಅವರು. ಅಂದರೆ ಭಾಳ ಈಸಿಯಾಗಿ ಹೇಳ್ತಾ ಇದ್ದೀರಲ್ಲ ನೀವು, ಹಾಗಾದ್ರೆ ಮದುವೆ ಆಗುವಂಥ ಹುಡುಗರು ಎಲ್ಲಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾಳೆ ಮಹಾರಾಣಿ. ಆಗ ರಾಜ ಹೇಳ್ತಾನೆ, ನಗರಸ್ಯ ಸಮೀಪೆ ಋಷ್ಯಾಶ್ರಮ ಅಸ್ತಿ, ನಗರದ ಸಮೀಪ ಏನಿದೆ? ಋಷ್ಯಾಶ್ರಮ ಇದೆ. ಆದ್ದರಿಂದ ನೋಡಿ, ಆಗಿನ ಕಾಲದಲ್ಲಿ ಋಷಿಗಳ ಆಶ್ರಮ, ಋಷಿಗಳಿಗೆ ಮದುವೆ ಮಾಡಿಕೊಡೋದು ಅಂತಂದರೆ ರಾಜರುಗಳಿಗೆ ಭಾಳ ಹೆಮ್ಮೆಯ ವಿಷಯ ಆಗಿತ್ತು. ಋಷಿಗಳು ಅಂದ್ರೆ ಆಗ ಶ್ರೀಮಂತರು ಇರ್ತಿರಲಿಲ್ಲ, ಆದರೆ ಅವರಿಗೆ ತಪಸ್ಸಿನ ಬಲ ಇತ್ತಲ್ಲ, ಆ ತಪಸ್ಸೆ ಎಲ್ಲದಕ್ಕಿಂತ ಶ್ರೇಷ್ಠ ಅನ್ನೋದು ಅವರು ಅರ್ತಿದ್ರು. ದಿಕ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅನ್ನೋ ಒಂದು ಮಾತಿದೆ. ಅಂದರೆ ಕ್ಷತ್ರಿಯ ಬಲ ಅಂತಂದರೆ ಬಾಹುಬಲ, ಬಾಹುಬಲಕ್ಕಿಂತಲೂ ಬುದ್ಧಿಯ ಬಲ ಶ್ರೇಷ್ಠ. ಹಾಗೆ ದಿಕ್ಬಲಂ ಕ್ಷತ್ರಿಯ ಬಲಂ, ಕ್ಷತ್ರಿಯ ಬಲಕ್ಕೆ ಧಿಕ್ಕಾರ ಇರಲಿ. ಬ್ರಹ್ಮತೇಜೋ ಬಲಂ ಬಲಂ, ಬ್ರಹ್ಮ ತೇಜಸ್ಸು, ಬುದ್ಧಿಯ ಬಲವೇ ನಿಜವಾದ ಬಲ ಅಂತ ಹೇಳ್ತಾರೆ. ಹಾಗಾಗಿ ಇವರೆಲ್ಲ ಬುದ್ಧಿವಂತರು, ತಪಸ್ಸಿನ ಬಲವನ್ನು ಅರ್ಥವಂತವರು. ಹಾಗಾಗಿ ಆ ಆಶ್ರಮ ಇದೆಯಲ್ಲ, ತತ್ರ ಯೋಗ್ಯ ಋಷಿಕುಮಾರ ನಿವಸಂತಿ, ಅಲ್ಲಿ ಯೋಗ್ಯ ಋಷಿಕುಮಾರ, ಯೋಗ್ಯರಾದಂಥ ಋಷಿಕುಮಾರರು ನಿವಸಂತಿ, ವಾಸ ಮಾಡಿಕೊಂಡಿದ್ದಾರೆ. ಏನು ಮಾಡ್ಕೊಂಡಿದ್ದಾರೆ? ವಾಸ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇದು ಸೆಲೆಕ್ಷನ್ ಆಗ್ತಾ ಇಲ್ಲ, ಇಲ್ಲಿ ನಿವಸಂತಿ ಅದು ಕೂಡ ಕ್ರಿಯಾಪದ ಆಯಿತಾ, ವಾಸ ಮಾಡಿಕೊಂಡಿದ್ದಾರೆ. ತೇ ವಿದ್ಯಾವಂತ ಧೀಮಂತಶ್ಚ, ಅವರು ವಿದ್ಯಾವಂತರು ಮತ್ತು ಧೀಮಂತರು, ಬುದ್ಧಿವಂತರು ಅಂತ. ಧೀ ಅಂದರೆ ಈ ಧೀ ಅನ್ನೋ ವರ್ಡ್ ಇದೆಯಲ್ಲ, ಇದು ಬುದ್ಧಿಯನ್ನು ಸೂಚಿಸುವಂಥ. ಬುದ್ಧಿರ್ಧಿಷಣ ಧೀ ಪ್ರಜ್ಞಾ ಅಂತ ಅಮರಕೋಶ. ಬುದ್ಧಿ, ಧಿಷಣ, ಧೀಹಿ, ಪ್ರಜ್ಞಾ ಇವುಗಳೆಲ್ಲವೂ ಬುದ್ಧಿಯನ್ನು ರೆಪ್ರೆಸೆಂಟ್ ಮಾಡುವಂಥ ಅಂದರೆ ಸಿನಾನಿಮ್ಸ್ ಅಂತ ಕರಿತೀವಿ, ಪರ್ಯಾಯ ಪದಗಳು ಅಂತ. ಹಾಗೆ ಅವರೆಲ್ಲ ವಿದ್ಯಾವಂತರು ಜೊತೆಗೆ ಬುದ್ಧಿವಂತರು. ತತ್ರ ಗತ್ವ
ಪುತ್ರ್ಯಾಹ ನಿಮಿತ್ತಂ ಯೋಗ್ಯವರಸ್ಯ ಅನ್ವೇಷಣಂ ಕರೋಮಿ. ಅಲ್ಲಿಗೆ ಹೋಗಿ ಪುತ್ರ್ಯಾಹ ನಿಮಿತ್ತಂ ಮಗಳಿಗೋಸ್ಕರ ಯೋಗ್ಯವರಸ್ಯ ಯೋಗ್ಯನಾದಂತಹ ಗಂಡನ್ನು ಅನ್ವೇಷಣಂ ಕರೋಮಿ ಅನ್ವೇಷಿಸ್ತೀನಿ ಅಂತ ಹೇಳ್ತಾರೆ. ಹಾಗೆ ಆಯಿತಾ, ಹುಡುಕ್ತೀನಿ ನಾನು ಅಂತ. ಆಗ ರಾಜ್ಞಿ ಹೇಳ್ತಾಳೆ, ತತ್ರ ಸುಂದರಾಹವರಹ ಸಂತಿ ಕಿಲ. ಮೊದಲೆಲ್ಲ ಹಾಗೆ ಆಗಿತ್ತು. ಎಲ್ಲ ರಾಜರುಗಳು ತಮ್ಮ ಮಗಳನ್ನು ಮೊದಲನೇದಾಗಿ ಋಷಿಗಳಿಗೆ ಮದುವೆ ಮಾಡಿಕೊಳ್ಳಿಕ್ಕೆ ಸಿದ್ಧರಾಗ್ತಿದ್ರು. ಅದನ್ನು ಬಿಟ್ಟರೆ ಆಮೇಲೆ ರಾಜಕುಮಾರರಿಗೆ, ಕ್ಷತ್ರಿಯರಾದಂಥ ರಾಜಕುಮಾರರಿಗೆ ಮದುವೆ ಮಾಡಿಕೊಡ್ತಿದ್ರು. ಹಾಗೆ ಇವನು ಕೂಡ ಅದನ್ನೇ ಹೇಳ್ತಾನೆ, ನಾನು ಋಷ್ಯಾಶ್ರಮಕ್ಕೆ ಹೋಗಿ ಅಲ್ಲಿ ಯೋಗ್ಯರಾದಂಥ ವರಗಳಿರ್ತಾರೆ, ಅವರನ್ನು ಹುಡುಕಿ ನನ್ನ ಮಗಳಿಗೆ ಯೋಗ್ಯ ಗಂಡು ಯಾರು ಅಂತ ನೋಡ್ತೀನಿ ಅಂತ ಹೇಳ್ತಾನೆ. ಆಗ ರಾಜ್ಞಿ ಹೇಳ್ತಾಳೆ, ತತ್ರ ಸುಂದರಾಹವರಹ ಸಂತಿವಾ, ಅಲ್ಲಿ ಸುಂದರವಾದಂತಹ ಗಂಡು ಅಂದರೆ ಮದುವೆ ಆಗುವಂತಹ ಗಂಡುಗಳಿದ್ದಾರಾ ಅಂತ ಕೇಳ್ತಾಳೆ. ಅಹಂ ಅಪಿ ದ್ರಷ್ಟುಮಿಚ್ಛಾಮಿ, ನಾನು ಕೂಡ ನೋಡಲಿಕ್ಕೆ ಇಷ್ಟಪಡ್ತೀನಿ. ಇಚ್ಛಾಮಿ ಇಷ್ಟಪಡ್ತೇನೆ ಅಂತ ಅರ್ಥ ಆಯಿತಾ. ನಾನು ಕೂಡ ನೋಡಲಿಕ್ಕೆ ಇಷ್ಟಪಡ್ತೇನೆ. ಕದಾ ಗಚ್ಛಾಮ, ಯಾವಾಗ ಹೋಗೋಣ, ತೀರ್ಮಾನ ಮಾಡೇ ಬಿಟ್ಲವಳು, ಯಾವಾಗ ಹೋಗೋಣ ಅಂತ ಕೇಳೋದು. ಆಗ ರಾಜ ಹೇಳ್ತಾನೆ, ಇದಾನಿ ಮಮ ರಾಜಕಾರ್ಯಾಣಿ ಸಂತಿ, ಈಗ ನನಗೆ ಅನೇಕ ರಾಜಕಾರ್ಯಗಳು ಇವೆ. ರಾಜನಿಗೆ ಹಲವಾರು ಕಾರ್ಯಗಳಿರ್ತವೆ. ಬೇರೆ ಬೇರೆ ರಾಜರುಗಳು ಯಾವ್ಯಾವ ಕೆಲಸ ಮಾಡ್ತಾಯಿದ್ದಾರೆ ನೋಡ್ಕೋಬೇಕು, ಅವರು ನಮ್ಮ ಮೇಲೆ ದಂಡೆತ್ತಿ ಬರ್ತಾರೆ ನೋಡಬೇಕು, ಅಂದರೆ ತಮ್ಮ ರಾಜ್ಯವನ್ನು ಆಕ್ರಮಣ ಮಾಡದೇ ಇರುವಂತೆ ನೋಡ್ಕೊಳ್ಬೇಕು, ಜನರ ಯೋಗಕ್ಷೇಮವನ್ನು ತಿಳ್ಕೊಳ್ಬೇಕು. ಹೀಗೆ ಅನೇಕ ರೀತಿಯ ರಾಜಕಾರ್ಯಗಳು ಇರ್ತವೆ. ಆದ್ದರಿಂದ ಅವಳೇನು ಹೇಳ್ತಾನೆ, ಇದಾನಿ ಈಗ ನನಗೆ ತುಂಬ ರಾಜಕಾರ್ಯಗಳಿವೆ. ಕತಿಪಯ ದಿನಾನಂತರ ಅಂದರೆ ಕೆಲವು ದಿನಗಳ ನಂತರ, ಆಫ್ಟರ್ ಮೆನಿ ಡೇಸ್, ಕೆಲವು ದಿನಗಳ ನಂತರ ಗಚ್ಛಾಮ ಹೋಗೋಣ ಅಂತ ಹೇಳ್ತಾನೆ. ಆಗ ಚೋರ ಏತತ್ ಸರ್ವಂ ಶೃಣೋತಿ, ನೋಡಿ ಕಳ್ಳ ಎಲ್ಲವನ್ನೂ ಕೇಳಿಸ್ಕೋತಾನೆ. ಅವನಲ್ಲಿ ಕಳ್ತನಕ್ಕೆ ಬಂದಿದ್ನಲ್ಲ, ನೆನಪು ಮಾಡ್ಕೊಳ್ಳಿ. ಮೊದಲನೇ ವಾಕ್ಯನೇ ಇದೆ ನೋಡಿ, ಕಶ್ಚಿಶ್ಚೋರ ಅಸ್ತಿ ಚೌರ್ಯಮೇವ ತಸ್ಯ ಕಾರ್ಯಂ ಕದಾಚಿತ್ ಸಾ ಚೌರಾರ್ಥಂ ರಾಜಭವನಂ ಪ್ರವಿಶತಿ. ಈಗ ರಾಜಭವನ ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿದಾಗ ಇದಿಷ್ಟು ಘಟನೆಗಳು ನಡೀತಾ ಇದೆ. ಆಗ ಚೋರನ್ನೆಲ್ಲ ಕೇಳಿಸ್ಕೊಂಡ. ಸಹ ಚಿಂತೆ ಐತಿ, ಅವನು ಆಲೋಚನೆ ಮಾಡ್ತಾನೆ. ಅವನೇನಂತ ಆಲೋಚನೆ ಮಾಡ್ತಾನೆ ನೋಡಿ, ಸಹ ಅಹಂ ಇದಾನಿಂ ಚೌರ್ಯಂ ನ ಕರೋಮಿ, ನಾನೀಗ ಕಳ್ತನ ಮಾಡೋದಿಲ್ಲ. ನ ಕರೋಮಿ ಇದು ಕೂಡ ಕ್ರಿಯಾಪದ ಆಯಿತಾ, ನಾನೀಗ ಕಳ್ತನವನ್ನು ಮಾಡೋದಿಲ್ಲ. ಋಷ್ಯಾಶ್ರಮಂ ಗಚ್ಛಾಮಿ, ನಾನೇನು ಮಾಡ್ತೀನಿ, ಋಷಿಗಳ ಆಶ್ರಮಕ್ಕೆ ಹೋಗ್ತೀನಿ. ಈಗ ಗಚ್ಛಾಮಿ ಹೋಗುತ್ತೇನೆ. ಅಲ್ಲಿ ಏನು ಮಾಡ್ತೇನೆ, ಋಷ್ಯಾಶ್ರಮಕ್ಕೆ ಹೋಗಿ ಒಂದು ಸೆಕೆಂಡ್, ಋಷಿಕುಮಾರ ಇವ ಆಚರಾಮಿ, ಋಷಿಕುಮಾರರಂತೆ ನಾನು ಆಚರಣೆ ಮಾಡ್ತೀನಿ. ಅಂದರೆ ಅವ್ರು ಏನೇನು ಆಚರಣೆ ಮಾಡ್ತಾರೋ, ಅವ್ರು ಬೆಳಗ್ಗೆ ಬೇಗನೆ ಹೇಳ್ತಾರೆ, ಅನುಷ್ಠಾನಗಳನ್ನು ಮಾಡ್ತಾರೆ, ಆಮೇಲೆ ಸಮಿತ್ ಕುಶಾದಿಗಳನ್ನು ತರಲಿಕ್ಕೆ ಹೋಗ್ತಾರೆ, ಅದಾದ ನಂತರ ಅಧ್ಯಯನ ಮಾಡ್ತಾರೆ, ಮತ್ತು ಪುನಃ ಪಾಠಗಳನ್ನು ಕೇಳ್ತಾರೆ, ಮತ್ತು ಗೃಹ ಕಾರ್ಯಗಳಲ್ಲಿ ಏನಿದೆಯೋ ಅದೆಲ್ಲ ಮಾಡ್ತಾರೆ, ಯೋಗ ಇತ್ಯಾದಿಗಳನ್ನು ಮಾಡ್ತಾರೆ. ಸೊ ಎಲ್ಲ ಒಳ್ಳೆಯ ಹವ್ಯಾಸವನ್ನು ಅವರು ಮಾಡ್ತಾರೆ. ಅದೇ ರೀತಿ ಋಷಿಕುಮಾರರಂತೆ ನಾನು ಇರ್ತೀನಿ. ರಾಜ ತತ್ರ ಆಗಚ್ಚತಿ, ರಾಜ ಏನು ಮಾಡ್ತಾನೆ, ಅಲ್ಲಿಗೆ ಬರ್ತಾನೆ. ಅಲ್ಲಿ ಬಂದಾಗ ಮಾಂ ಪಶ್ಯತಿ, ನನ್ನನ್ನು ನೋಡ್ತಾನೆ ನೋಡಿ, ಮಾಂ ಪಶ್ಯತಿ ನನ್ನನ್ನು ನೋಡ್ತಾನೆ. ರಾಜ ಅಲ್ಲಿಗೆ ಬರ್ತಾನೆ, ನನ್ನನ್ನು ನೋಡ್ತಾನೆ. ಮಮ ಪುತ್ರ್ಯ ಏಷಯೋ ವರ ಭವತು ಇತಿ ಅಂಗೀಕರೋತಿ, ನನ್ನ ಮಗಳಿಗೆ ಇವನೇ, ಮಮ ಪುತ್ರ್ಯ ಏಷ ವರ, ನನ್ನ ಮಗಳಿಗೆ ಏಷಯೋ ವರಹ ಭವತು, ಇವನೇ ಗಂಡಾಗಲಿ, ಮದುವೆ ಗಂಡಾಗಲಿ ಅಂತ ಅಂಗೀಕರೋತಿ, ಒಪ್ಪಿಗೆಯನ್ನು ಸೂಚಿಸ್ತಾನೆ. ಭವಿಷ್ಯಂ ಕೋವಾ ಜಾನಾತಿ, ಭವಿಷ್ಯ ಯಾರಿಗೆ ಗೊತ್ತಿದೆ, ಕೋವಾ ಜಾನಾತಿ ಯಾರಿಗೆ ಗೊತ್ತಿದೆ ಭವಿಷ್ಯ ಅಲ್ವಾ. ಮುಂದೆ ನೀವೇನೇನು ದೊಡ್ಡ ದೊಡ್ಡ ಸಾಧನೆ ಮಾಡ್ತೀರೋ ಯಾರಿಗೆ ಗೊತ್ತಿದೆ ಅದೆಲ್ಲವ. ಆದ್ದರಿಂದ ಭವಿಷ್ಯ ಯಾರಿಗೆ ಗೊತ್ತಿದೆ ಅಂತ ಕಳ್ಳನ ಹೇಳ್ತಾನೆ. ಇದಾನಿಂ ಚೌರ್ಯೇಣ ಕಿಂಚಿತ್ ಧನಂ ಪ್ರಾಪ್ನೋಮಿ, ಈಗ ನಾನೇನಾದ್ರು ಕಳ್ತನ ಮಾಡಿದರೆ ಸ್ವಲ್ಪವೇ ಸಂಪತ್ತು ಬರುತ್ತೆ ನನಗೆ, ಆಯಿತಾ. ಚೌರ್ಯೇಣ ಕಿಂಚಿತ್ ಧನಂ ಪ್ರಾಪ್ನೋಮಿ, ಸ್ವಲ್ಪ ಸಂಪತ್ತನ್ನು ನಾನು ಪಡ್ಕೊಳ್ತೀನಿ. ರಾಜಪುತ್ರ್ಯ ಪತಿ ಭವಾಮಿ ಚೇತ್, ರಾಜಪುತ್ರಿಯ ಗಂಡನಾದರೆ ನಾನು, ಪತಿ ಗಂಡನಾದರೆ, ಸಮಗ್ರಂ ರಾಜ್ಯಮೇವ ಪ್ರಾಪ್ನೋಮಿ, ಇಡೀ ರಾಜ್ಯವೇ ನನಗೆ ಸಿಗತ್ತೆ ಅಂತ ಹೇಳ್ತಾನೆ. ಸಮಗ್ರಂ ರಾಜ್ಯಂ ಏವ ಪ್ರಾಪ್ನೋಮಿ, ಎಲ್ಲ ರಾಜ್ಯವೇ ನನಗೆ ಬರುತ್ತೆ ಅಂತ ಹೇಳ್ದ ಅವನು. ಈಗ ನೋಡಿ ಮುಂದೆ, ಚೋರ ಋಷ್ಯಾಶ್ರಮ ಗಚ್ಚತಿ, ಚೋರ ಏನು ಮಾಡ್ತಾನೆ, ಇಲ್ಲಿ ಋಷ್ಯಾಶ್ರಮಕ್ಕೆ ಹೋಗ್ತಾನೆ, ಆಯಿತಾ. ಋಷಿಕುಮಾರ ಇವ ವ್ಯವಹಾರತಿ, ಋಷಿಕುಮಾರರಂತೆ ವ್ಯವಹಾರವನ್ನು ಮಾಡ್ತಾನೆ. ಅಂದರೆ ಪ್ರತಿದಿನ ಪ್ರಾತಃ ಕಾಲೇ ಶೀಘ್ರಂ ಉತ್ತಿಷ್ಠತಿ. ನೋಡಿ ನಾನು ಹೇಳ್ದಲ್ಲ, ಇನ್ನು ಮುಂದೆ ನಾನು ಈ ಬೋಲ್ಡ್ ವರ್ಡ್ಗಳನ್ನು ಹೈಲೈಟ್ ಮಾಡ್ತಾ ಹೋಗಲ್ಲ, ನೀವು ಮಾಡ್ಕೊಳ್ಳಿ.
ಪ್ರತಿದಿನಂ ಪ್ರಾತಃ ಕಾಲೆ, ಪ್ರತಿದಿನ ಬೆಳಿಗ್ಗೆ ಪ್ರಾತಃ ಕಾಲೆ ಬೆಳಿಗ್ಗೆ ಶೀಘ್ರಂ ಉತ್ತಿಷ್ಠತೆ. ಶೀಘ್ರಂ ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಬ್ರಾಹ್ಮಿ ಮುಹೂರ್ತ ಅಂದರೆ ಏನು ಗೊತ್ತಾ? ಸೂರ್ಯೋದಯ ಆಗೋಕ್ಕಿಂತ 1 ಅವರ್ ಮೊದಲು, 1 ಅವರ್ ಬಿಫೋರ್ ಸನ್ರೈಸಸ್, ಅದನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಹಾಗೆ ಅಷ್ಟು ಬೇಗನೆ ಏಳಬೇಕು. ಶೀಘ್ರಂ ಉತ್ತಿಷ್ಠತೆ, ಬೆಳಗ್ಗೆ ಬೇಗನೆ ಹೇಳ್ತಿದ್ದ. ನದಿ ಜಲೇನ ಸ್ನಾನಂ ಕರೋತಿ, ನದಿಯ ನೀರಿನಲ್ಲಿ ಸ್ನಾನವನ್ನು ಮಾಡ್ಕೊಂಬರ್ತಿದ್ದ. ನಿಮ್ಗೆ ಗೊತ್ತು, ಬೆಳಗ್ಗೆ ನದಿ ನೀರು ಎಷ್ಟು ಬಿಸಿಯಾಗಿರುತ್ತೆ ಅಲ್ವಾ? ನೋಡಿದ್ದೀರಾ? ಯಾರು ಸ್ನಾನ ಮಾಡಿದ್ದೀರಾ ನದಿಯಲ್ಲಿ? ನದಿ ಸ್ನಾನ ಮಾಡಿದ್ರೆ ಗೊತ್ತಾಗುತ್ತೆ ನೀವು ಎಷ್ಟು ಅದು ಬಿಸಿ ಇರುತ್ತೆ ಅನ್ನೋದನ್ನು ಅರ್ಥಕೋಬೋದು. ಹಾಗಾಗಿ ನದಿ ನೀರು ಯಾವಾಗಲೂ ಕೋಲ್ಡ್ ಆಗಿರುತ್ತೆ. ಅಂತಹ ಕೋಲ್ಡಲ್ಲಿ ಅಷ್ಟು ಬೆಳಿಗ್ಗೆ ಬೇಗನೆದ್ದು ಸ್ನಾನವನ್ನು ಮಾಡ್ತಿದ್ದ ಅವನು. ಸ್ನಾನಂ ಕರೋತಿ ಸರ್ವದಾ ದೇವಾಧ್ಯಯನ ಅಂತಾಗಿದೆ. ಅದು ವೇದಾಧ್ಯಯನ ಅಂತ ಆಗಬೇಕು. ಏನೇಳಿ? ವೇದಾಧ್ಯಯನಂ ಕರೋತಿ, ದೇವಾಧ್ಯಯನ ಅಲ್ಲ, ದೇವಧ್ಯಾನಂ, ದೇವರುಗಳ ಧ್ಯಾನವನ್ನು ಮಾಡ್ತಿದ್ದ. ಕರೆಕ್ಟ್ ಇದೆ ವಾಕ್ಯ. ಸರ್ವದಾ ದೇವಧ್ಯಾನಂ ಕರೋತಿ, ದೇವರ ಧ್ಯಾನವನ್ನು ಮಾಡ್ತಿದ್ದ. ಪೂಜಾಂ ಅಧ್ಯಯನಂ ಯೋಗಾಭ್ಯಾಸಂಚ ಕರೋತಿ, ನಾನು ಹೇಳಿದ್ನಲ್ಲ, ಪೂಜೆಯನ್ನು ಮಾಡ್ತಿದ್ದ, ಅಧ್ಯಯನವನ್ನು ಮಾಡ್ತಿದ್ದ ಮತ್ತು ಯೋಗಾಭ್ಯಾಸವನ್ನು, ಯೋಗ ಗೊತ್ತು ನಿಮಗೆ, ಆ ಆಸನಗಳನ್ನು ಪ್ರಾಣಾಯಾಮ ಇತ್ಯಾದಿಗಳನ್ನು ಅವನು ಮಾಡ್ತಿದ್ದ. ಪರಿಣಾಮ ಚೋರಸ್ಯ ಮನ ಋಷಿ ಜೀವನೆ ಆಸಕ್ತಂ. ಇದರ ಪರಿಣಾಮ ಏನಾಯಿತು? ಅವನ ಚೋರಸ್ಯ ಮನಃ, ಚೋರನ ಮನಸ್ಸು ಋಷಿ ಜೀವನೆ ಆಸಕ್ತಂ, ಋಷಿಯ ಜೀವನದಲ್ಲಿ ಆಸಕ್ತಿಯನ್ನು ಹೊಂದಿತು. 15 ದಿನಾನಾಂ ಅನಂತರಂ, 15 ದಿನಗಳ ಅನಂತರ ರಾಜ ಋಷ್ಯಾಶ್ರಮ ಗಚ್ಚತಿ, ರಾಜ ಋಷಿಗಳ ಆಶ್ರಮಕ್ಕೆ ಬಂದ. ನೋಡಿ, ಈ ಕಳ್ಳ ಬಂದು 15 ದಿವಸ ಆಗೋಯ್ತು. ಈಗ 15 ದಿವಸದ ನಂತರ ಪಂಚದಶ ದಿನಾನಾಂ, ಪಂಚದಶ ಅಂದರೆ 15 ಅಂತ ಅರ್ಥ, ಪಂಚದಶ ಅಂದರೆ ಆಯಿತಾ. ಅನಂತರಂ ರಾಜ ಋಷ್ಯಾಶ್ರಮ ಗಚ್ಚತಿ, ಋಷ್ಯಾಶ್ರಮಕ್ಕೆ ಬಂದ. ಸರ್ವಾನ್ ಅಪಿ ಋಷಿಕುಮಾರನ್ ಪರಿಶೀಲಯತಿ, ಸರ್ವಾನ್ ಅಪಿ ಎಲ್ಲರನ್ನೂ ಕೂಡ, ಎಲ್ಲ ಋಷಿಕುಮಾರರನ್ನೂ ಕೂಡ ಪರಿಶೀಲಯತಿ, ಅವನು ಚೆಕ್ ಮಾಡ್ತಾನೆ. ಪರಿಶೀಲನೆ ಮಾಡೋದು, ನೋಡೋದು. ಚೋರಂ ಪಶ್ಯತಿ, ಆ ಕಳ್ಳನನ್ನು ನೋಡ್ತಾನೆ. ಏಷ ಏವ ವರ ಭವತು, ಇವನೇ ಮದುವೆ ಆಗಲಿಕ್ಕೆ ಯೋಗ್ಯನಾದವನು ಅಂತ ಇತಿ ಮನಸ ನಿರ್ಣಯಂ ಕರೋತಿ. ನೋಡಿ ಎಂಥ ಟ್ವಿಸ್ಟ್ ಬರುತ್ತೆ ಈಗ ಅಂದರೆ, ಅವನು ಕಳ್ಳ ಮೊದಲು ಅಂದ್ಕೊಂಡಿದ್ನಲ್ಲ, ಇಲ್ಲಿ ಏನು ಅಂದ್ಕೊಂಡಿದ್ದ? ನಾನು ಋಷ್ಯಾಶ್ರಮಕ್ಕೆ ಹೋಗ್ತೀನಿ, ಅಲ್ಲಿ ಹಾಗೆ ಆಚರಿಸ್ತೀನಿ, ಋಷಿಕುಮಾರರಂತೆ ಆಚರಿಸ್ತೀನಿ. ಆಗ ರಾಜ ಬರ್ತಾನೆ, ನನ್ನನ್ನು ನೋಡ್ತಾನೆ, ನನ್ನ ಮಗಳಿಗೆ ಇವನೇ ಯೋಗ್ಯವರ ಅಂತ ಅಂಗೀಕಾರ ಮಾಡ್ತಾನೆ, ಆಗ ನನಗೆ ಇಡೀ ರಾಜ್ಯ ಸಿಗತ್ತೆ ಅಂತೆಲ್ಲ ಆಲೋಚನೆ ಮಾಡಿದ್ದ. ಅದೇ ರೀತಿಯಲ್ಲಿ ಆಯ್ತು ನೋಡಿ. 15 ದಿವಸ ನಂತರ ರಾಜ ಬಂದ, ಎಲ್ಲರ ಋಷಿಕುಮಾರನು ಪರಿಶೀಲನೆ ಮಾಡ್ದ. ಏಷ ಇವರ ಭವತಿ, ಇವನೇ, ಈ ಕಳ್ಳನೇ ಅವನು ಏನಾಗಲಿ ನನ್ನ ಮಗಳಿಗೆ ಗಂಡನಾಗಲಿ ಅಂತ ನಿರ್ಣಯವನ್ನು ಮಾಡಿಬಿಡ್ತಾನೆ. ಚೋರ ಸಮೀಪಂ ಗತ್ವಾ ಪ್ರಾರ್ಥಯತಿ, ಆ ಚೋರನ ಸಮೀಪ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಆರ್ಯ ಕೃಪೆಯ ಭವಾನ್ ಮಮ ಪುತ್ರ್ಯಾ ಪರಿಗ್ರಹಣಂ ಕರೋತು, ಪಾಣಿಗ್ರಹಣಂ ಕರೋತು ಇತಿ. ಆರ್ಯ ಅಂದರೆ ನಮ್ಮಲ್ಲಿ ತುಂಬ ಸುಸಂಸ್ಕೃತವಾದಂತಹ ಮಾತು, ಜೆಂಟಲ್ಮೆನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ ಹಾಗೆ. ಆರ್ಯ ಕೃಪೆಯ ಭವಾನ್, ದಯವಿಟ್ಟು ನೀನು, ಅಂದರೆ ತಾವು ಅಂತ ಹೇಳಬೇಕಿಲ್ಲಿ. ಭವಾನ್ ಅಂತಂದರೆ ತಾವು ಅಂತ ಅರ್ಥ. ತಾವು ಮಮ ಪುತ್ರ್ಯಾ, ನನ್ನ ಮಗಳ ಪಾಣಿಗ್ರಹಣ, ಪಾಣಿ ಅಂದರೆ ಕೈ, ಮದುವೆಯಲ್ಲಿ ಭಾಳ ಇಂಪಾರ್ಟೆಂಟ್ ಪಾಣಿಗ್ರಹಣ. ಆ ಕೈಯನ್ನು ಪಾಣಿಗ್ರಹಣಂ ಕರೋತು, ಅವಳ ಕೈಯನ್ನು ಹಿಡಿಬೇಕು ಅಂದರೆ ಮದುವೆ ಆಗಬೇಕು ಅಂತ ಅರ್ಥ, ಆಯಿತಾ? ಮದುವೆ ಆಗಬೇಕು ಅಂತ ಕೇಳ್ಕೊಳ್ತಾನೆ. ತದಾನೀಂ ಚೋರ ವದತಿ, ನೋಡಿ ಎಂಥ ಟ್ವಿಸ್ಟ್ ಅಂದರೆ, ಆಗ ಹೇಳ್ತಾನೆ ಚೋರ, ಪೂರ್ವಂ ಏತದರ್ಥಂ ಏವ ಮಯಾ ಪ್ರಯತ್ನ ಕೃತಃ, ಆಗ ನನ್ನಿಂದ ಏತದರ್ಥಂ, ಇದಕ್ಕೋಸ್ಕರನೇ ನನ್ನಿಂದ ಪ್ರಯತ್ನ ಮಾಡಲ್ಪಟ್ಟಿತ್ತು. ಕಿಂತು ಅತ್ರ ಆಶ್ರಮೇ ಋಷಿಕುಮಾರಾಣಂ ಸಹವಾಸೇನ ಅಹಂ ವಿವೇಕಂ ಪ್ರಾಪ್ತವಾನ್, ಆದರೆ ಈ ಆಶ್ರಮದಲ್ಲಿ ಋಷಿಕುಮಾರರ ಸಹವಾಸದಿಂದ ಅಹಂ ವಿವೇಕಂ ಪ್ರಾಪ್ತವಾನ್. ನೋಡಿ ಎಂಥ ಮಾತು ಹೇಳ್ತಾನೆ. ಋಷಿಕುಮಾರರ ಸಹವಾಸ, ಅವರ ಜೊತೆ ಇದ್ದಿದ್ದು, ಸಹವಾಸೇನ ಅಂದರೆ ಜೊತೆಗೆ ಇರೋದರಿಂದಲೇ ಅಹಂ ವಿವೇಕಂ ಪ್ರಾಪ್ತ. ವಿವೇಕ ಅಂದರೆ ಏನು ಗೊತ್ತಾ? ಭಾಳ ವಿಶೇಷವಾದ ಅರ್ಥ ಇದೆ ವಿವೇಕಕ್ಕೆ. ವಿವೇಕ ಅಂದರೆ ಬುದ್ಧಿ ಅಂತ ಹೇಳಿಬಿಡ್ತಾರೆ ಜನ, ಬುದ್ಧಿ ಅಲ್ಲ. ವಿವೇಕ ಅಂತಂದರೆ ಸರಿ ಮತ್ತು ತಪ್ಪನ್ನು ನಿರ್ಣಯ ಮಾಡುವಂತಹ ಬುದ್ಧಿ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ, ಸರಿ ಮತ್ತು ತಪ್ಪನ್ನು ನಿರ್ಣಯ ಮಾಡುವಂತಹ ಬುದ್ಧಿಗೆ ವಿವೇಕ ಅಂತ ಹೇಳ್ತೀವಿ. ಯಾವುದು ಸರಿ ಯಾವುದು ತಪ್ಪು ನಿರ್ಣಯ ಮಾಡಬೇಕು ನಾವು. ಈಗ ಉದಾಹರಣೆಗೆ ನಾಳೆ ನೋಡಿ ಟೆಸ್ಟ್ ಇದೆ ಅಂತ ಇಟ್ಕೊಳ್ಳಿ. ಇವತ್ತು ಟಿ ವಿಲಿ ಒಂದು ಪ್ರೋಗ್ರಾಮ್ ಇದೆ,
ನಾನು ಟೆಸ್ಟಿಗೆ ಓದ್ಕೊಳ್ಬೇಕಾ ಅಥವಾ ಟಿ ವಿ ನೋಡಬೇಕಾ? ಇವೆರಡರಲ್ಲಿ ಯಾವ ಸರಿ ಯಾವ ತಪ್ಪು ಅಂತ ನೀವು ತೀರ್ಮಾನ ಮಾಡಿಬಿಟ್ರೆ ಅದು ವಿವೇಕ. ಅಂದರೆ ಇಲ್ಲ ನಾನು ನಾಳೆ ಟೆಸ್ಟಿಗೆ ಓದ್ಕೋಬೇಕು, ಟಿ ವಿ ಪ್ರೋಗ್ರಾಮ್ ನಾಡ್ದಿಗೂ ಬರುತ್ತೆ, ಇನ್ನೊಮ್ಮೆ ಟೆಲಿಕಾಸ್ಟ್ ಆಗುತ್ತೆ, ಅಥವಾ ನಾನು ಯೂಟ್ಯೂಬಲ್ಲ ಬೇರೆ ಕಡೆ ನೋಡ್ಬೋದು, ಹಾಗಾಗಿ ನಾನು ಪರೀಕ್ಷೆಗೆ ಓದ್ಕೊಳ್ಳೋದೇ ಸರಿಯಾದಂಥದ್ದು ಅಂತ ನೀವೇನಾದ್ರು ಪರೀಕ್ಷೆಗೆ ಓದ್ಕೊಳ್ಳೋಕೆ ಹೊರಟ್ರೆ ಅಲ್ಲಿ ವಿವೇಕ ಇದೆ ಅಂತ ಅರ್ಥ. ಅದನ್ನು ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಟಿ ವಿ ನೋಡ್ಕೊಂಬೋಣ ಆಮೇಲೆ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳೋಣ ಅಂತ ಹೊರಟ್ರೆ ಅದು ಅವಿವೇಕ ಅಂತ. ಹಾಗಾಗಿ ಇವನು ಹೇಳ್ತಾನೆ, ಋಷಿಕುಮಾರರ ಸಹವಾಸದಿಂದ ನನಗೆ ವಿವೇಕ ಬಂತು. ಅತ ಇದಾನೀಂ ಅಹಂ ಭೋಗಂ ನ ಇಚ್ಛಾಮಿ. ಆದ್ದರಿಂದ ಅತಃ ಇದಾನೀಂ ಈಗ ಅಹಂ ನಾನು ಭೋಗಂ ನ ಇಚ್ಛಾಮಿ ಭೋಗವನ್ನು ಅಪೇಕ್ಷೆ ಪಡೋದಿಲ್ಲ ಇತಿ ಎಂದು. ನೋಡಿ ಎಂಥ ಬದಲಾವಣೆ. ಒಂದು ಕಾಲದಲ್ಲಿ ನಾನು ಋಷಿಕುಮಾರರಾಗೆ ಇದ್ದು ರಾಜನಿಗೆ ಮೋಸ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದ ಅವನು, ನಾನು ಈ ದೇಶದ ರಾಜ ಆಗ್ತೀನಿ ಅಂತ. ಆದರೆ ಈಗ ನನಗೆ ಋಷಿಕುಮಾರಿಂದಾಗಿ ಜ್ಞಾನೋದಯ ಆಗಿದೆ, ಹಾಗಾಗಿ ನನಗೆ ಖಂಡಿತ ಈ ಭೋಗ ಬೇಕಾಗಿಲ್ಲ ಅಂತ ಅಂತಹ ರಾಜನೇ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತಂದರೆ ಅವನದನ್ನು ತಿರಸ್ಕಾರ ಮಾಡಿಬಿಡ್ತಾನೆ. ಏವಂ ಸಜ್ಜನ ಸಹವಾಸೇನ ಚೋರಃ ಅಪಿ ಋಷಿಕುಮಾರ ಇವ ನಿಸ್ಪೃಹ ಸಂವೃತ್ತಃ. ಏವಂ ಈ ರೀತಿಯಾಗಿ ಸಜ್ಜನ ಸಜ್ಜನರ ಸಹವಾಸದಿಂದ ಚೋರಃ ಅಪಿ ಕಳ್ಳನೂ ಕೂಡ ಋಷಿಕುಮಾರ ಇವ ಋಷಿಕುಮಾರನಾಗಿ ಇವ ಅಂದರೆ ಋಷಿಕುಮಾರನಂತೆ ನಿಸ್ಪೃಹ ಯಾವುದೇ ಸ್ವಾರ್ಥವಿಲ್ಲದೆ ಸಂವೃತ್ತಃ ಆದನು. ಇಂಥ ಅದ್ಭುತವಾದಂಥ ಬದಲಾವಣೆ ನೋಡಿ. ಯಾವಾಗಲೂ ಅದನ್ನೇ ಹೇಳೋದು. ಸೊ ಒಳ್ಳೆಯವರ ಜೊತೆ ಇದ್ದರೆ ಒಳ್ಳೆಯವರಾಗ್ತಾರೆ, ಕೆಟ್ಟವರ ಜೊತೆ ಇದ್ದರೆ ಕೆಟ್ಟವರಾಗದೇ ಇದ್ದರೂ ಜನ ಅವರನ್ನು ಕೆಟ್ಟವರು ಅಂತ ತೀರ್ಮಾನ ಮಾಡ್ತಾರೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಮನೆ ಮಜ್ಜಿಗೆಯಾದರೂ ಈಚಲು ಮರದ ಕೆಳ ಕುಡಿಬಾರ್ದು ಅಂತ. ಈಚಲು ಮರ ಅಂತ ಈ ಸೇಂದಿಯನ್ನು ಅಥವಾ ಲಿಕ್ಕರನ್ನು ತೆಗಿಲಿಕ್ಕೆ ಬಳಸುವಂಥ ಮರ ಅದು. ಹಾಗಾಗಿ ಜನ ಅಲ್ಲಿ ಆ ಲಿಕ್ಕರನ್ನು ತೆಗೆದು ಅಲ್ಲಿ ಕುಡಿತಾರೆ. ಆದರೆ ಇವನು ಯಾರೋ ಒಬ್ಬ ವ್ಯಕ್ತಿ ಮನೆ ಮಜ್ಜಿಗೆ ಅಂತ ತೊಗೊಂಡೋಗಿ ನೆರಳಿದೆ ಅಂತೇಳಿ ಅಲ್ಲೇ ಇವನು ಕುಡಿದ್ರೆ ಜನ ಏನು ಥಿಂಕ್ ಮಾಡ್ತಾರೆ, ಅವನು ಸರಾಯಿ ಕುಡಿತಾ ಇದ್ದಾನೆ, ಆ ಈಚಲು ಮರದ ಸೇಂದಿಯನ್ನು ಕುಡಿತಾ ಇದ್ದಾನೆ ಅಂತ ತಿಳ್ಕೊತಾರೆ. ಮಜ್ಜಿಗೆ ಅಂತ ಯಾರು ನೋಡೋದಿಲ್ಲ. ಹಾಗೆ ನಾವು ಕೂಡ ಯಾರ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವವನ್ನು ಈ ಸಮಾಜ ಅಳೆಯುತ್ತೆ. ಹಾಗಾಗಿ ಸರಿಯಾದಂತಹ ಗೆಳೆಯರ ಜೊತೆನೇ ನಾವು ನಮ್ಮ ಗೆಳೆತನವನ್ನು ಮಾಡಿಕೊಳ್ಬೇಕು, ಹೊರತು ಯಾವುದೋ ಬ್ಯಾಡಿ ಹ್ಯಾಬಿಟ್ಸ್ ಇರೋರ ಜೊತೆಗೋ ಅಥವಾ ಇನ್ಯಾವುದೋ ವ್ಯಕ್ತಿಗಳ ಜೊತೆಗೆ ಖಂಡಿತ ಮಾಡಿಕೊಳ್ಬಾರ್ದು. ನೋಡಿದರೆ ಪ್ರಶ್ನೋತ್ತರ ಇಲ್ಲಿದೆ, ಇದು ನಾಡ್ದು ಟೆಸ್ಟಿಗೆ ಬರುತ್ತೆ. ಇದರ ಉತ್ತರವನ್ನು ನಾನು ಕಳಿಸ್ಕೊಡ್ತೀನಿ ನಿಮಗೆ. ಗೊತ್ತಾಯ್ತಾ? ನಿಧಾನ ಓದಿ ಇದನ್ನು ರೆಡಿ ಮಾಡ್ಕೊಳ್ಳಿ. ನಾನು ನಿಧಾನವಾಗಿ ಅದನ್ನು ತೋರಿಸ್ತಾ ಇದ್ದೇನೆ ನಿಮಗೆ. ಇದಿಷ್ಟು ಪ್ರಶ್ನೋತ್ತರಗಳು. ಉತ್ತರ ಆಮೇಲೆ ಕಳಿಸ್ತೀನಿ. ಇದು ಅವಧೇಯ ಅಂಶ, ಇದೇನು ಬೇಕಾಗಿಲ್ಲ ನಿಮಗೆ. ಓಕೆ, ಸರಿ, ಪರೀಕ್ಷೆಗೆ ಓದ್ಕೊಳ್ಳಿ.